ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ರೀತಿ ಒಂದು ಡಿಸೈನ್ ಹಾಕಿಟ್ಕೊಂಡಿದ್ದೀನಿ. ಇದ್ರ ಮೇಲೆ ಹಾಫ್ ಫಿಲ್ಲಿಂಗ್ನ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಈ ಥರ ಬೇಸಿಕ್ ಚೈನ್ ಸ್ಟಿಚ್ ಇದೆಲ್ಲ ಅದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕ್ರಾಸಾಗಿ ಹಾಕೋದ್ರಿಂದ ನಾನು ಕ್ರಾಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈ ಥರ ದಾರನ ತೊಗೊಂಡ್ಬಿಟ್ಟು ಈ ರೀತಿ ಕ್ರಾಸಲ್ಲೇ ದಾರನ ಕೆಳಗಡೆಯಿಂದ ದಾರ ತಗೊಂಡು ಅದನ್ನು ಈ ಚೈನ್ ಇದೆಲ್ಲ ಅದರಲ್ಲಿ ಲಾಕ್ ಮಾಡಬೇಕು. ಮತ್ತು ಇದನ್ನು ದಾರ ತಿರುಗಿಸ್ಕೊಂಡು ಮತ್ತೆ ಕೆಳಗಡೆ ಒಂದು ಲಾಕ್ ಮಾಡಿಕೊಂಡು ದಾರ ಮೇಲೆ ತಗೊಂಡು ಆಮೇಲೆ ಚೈನ್ ಪಕ್ಕ ಹಾಕ್ಕೊಂಡು ಹೋಗಬೇಕು. ಗ್ಯಾಪ್ ಜಾಸ್ತಿ ಇದ್ದಲ್ಲಿ ಚೈನ್ ಪಕ್ಕ ಹಾಕ್ಕೊಂಡು ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ತೊಗೊಂಬಂದು ಚೈನ್ ಒಳಗಡೆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಇದು ಮಾಡಿಕೊಂಡು ಮತ್ತೆ ಚೈನ್ ಪಕ್ಕ ಚುಚ್ಕೊಂಡು ಅದು ಚೈನ್ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಗಮನ ಕೊಟ್ಟು ನೋಡ್ಕೊಳ್ಳಿ. ಇದು ಇದೇ ರೀತಿ ಸ್ಲ್ಯಾಂಟಾಗಿ ಕ್ರಾಸಾಗಿ ಹಾಕ್ಕೊಂಡು ಹೋಗಬೇಕು. ಚೈನ್ ಪಕ್ಕ ಒಂದು ಚುಚ್ಕೊಂಡು ದಾರ ತಗೊಂಡು ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ಲು ಹಾಕ್ಕೊಂಡು ಹೋಗಬೇಕು. ನಾನು ಒಂದು ಲೀಫ್ನ ಯಾವ ರೀತಿ ಹಾಕೋದು ಅಂತ ಹೇಳಿದ್ದೀನಿ. ನೀವು ಇನ್ನೂ ಎರಡಿದೆಲ್ಲ ಅದನ್ನು ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ. ಇದೇ ಸ್ಟಿಚ್ಚು ಡೋರಿ ವರ್ಕ್ ಅಂತ ಬರುತ್ತೆ, ಅದ್ರ ಮೇಲೂ ಇದೇ ಸ್ಟಿಚ್ಚನ್ನ ವರ್ಕ್ ಮಾಡ್ತಾರೆ. ನಾನು ಆ ಡೋರಿ ಸ್ಟಿಚ್ನು ಇದು ಮಾಡಿ ವಿಡಿಯೋ ಮಾಡಿ ನಿಮ್ಗೆ ಬಿಟ್ಟು ತೋರಿಸ್ತೀನಿ. ಅದಕ್ಕೂ ಮೊದಲು ಈ ಥರ ಫ್ಲ್ಯಾಟಾಗಿ ಯಾವ ರೀತಿ ಹಾಕೋದು ಅಂತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಹಾಫ್ ಫಿಲಪ್ ಮಾಡಿದ್ದೀನಲ್ಲ, ಇನ್ನು ಅರ್ಧದಲ್ಲಿ ನೀವು ಬೇಕು ಅಂದರೆ ಸೇಮ್ ಇದೇ ಡಿಸೈನ ಬೇರೆ ಕಲರ್ ಥ್ರೆಡ್ಡಿಂದನೂ ಮಾಡ್ಕೋಬೋದು, ಇಲ್ಲ ಇದೇ ಸೇಮ್ ಕಲರಿಂದನೂ ಮಾಡ್ಕೋಬೋದು. ನಿಮ್ಮ ಇಷ್ಟ, ಅದು ನಿಮಗೆ ಯಾವ ರೀತಿ ಇಷ್ಟನೋ ಕಲರ್ ಚಾಯ್ಸಿಂಗ್ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಶುಗರ್ ಬೀಡ್ಸಿಂದನೂ ಕವರ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಚಿಕ್ಕ ಚಿಕ್ಕ ಪೈಪ್ ಥರ ಸ್ಟೋನ್ ಬರುತ್ತೆ ಅದನ್ನು ನೀವು ಮಾಡ್ಕೋಬೋದು. ಅಲ್ಲಿ ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಚಮಕಿ ಬರುತ್ತಲ್ಲ ಆ ವರ್ಕು ಮಾಡ್ಕೋಬೋದು. ಇಲ್ಲ ಬೇಡ ನಾವು ಅದೇ ರೀತಿ ಓಪನ್ ಬಿಡ್ತೀವಿ ಅಂದ್ರೂ ಚೆನ್ನಾಗಿ ಕಾಣಿಸುತ್ತೆ.
ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಥರ ಲೀಫ್ನ ಡಿಸೈನ್ ಮಾಡಿಕೊಂಡು ನಿಮ್ಮ ಬ್ಲೌಸ್ ಮೇಲೆ ವರ್ಕ್ ಮಾಡ್ಕೋಬೋದು ಬ್ಯಾಕ್ ಸೈಡಲ್ಲಿ. ಇಲ್ಲಾಂದರೆ ಚಿಕ್ಕದಾಗಿ ಒಂದು ಸ್ಲೀವ್ಸ್ ಮೇಲೆ ಹಾಕ್ಕೋಬೋದು. ಇಲ್ಲಿ ಫಿಲ್ಲಿಂಗಲ್ಲಿ ತುಂಬ ಸ್ಟಿಚಸ್ ಬರುತ್ತೆ. ನಮಗೆ ಯಾವುದು ಇಷ್ಟನೋ ಆ ರೀತಿ ಹಾಕ್ಕೋಬೋದು. ನಾನು ಇದು ಫುಲ್ ಆದಮೇಲೆ ಎಂಡಲ್ಲಿ ಒಂದು ನಾಟ್ ಹಾಕ್ಕೊಂಡು ಈ ಡಿಸೈನ್ನ ಎಂಡ್ ಮಾಡ್ತೀನಿ. ನಿಮಗೆ ಎಂಡಲ್ಲಿ ನಾಟ್ ಹಾಕೋದು ಒಂದು ವಿಡಿಯೋದು ಮಾಡಿ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಈ ಥರ ಬರುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.